ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ನಮ್ಮಮ್ಮ ನೋಡಿ ಇಲ್ಲಿ ಎಂತ ಬುದ್ಧಿವಂತರು ಅಂದ್ರೆ ಬಿಸಿಲಲ್ಲಿ ಕೂತಿಲ್ಲ, ಸುಮ್ಮನೆ ನೆರಳಲ್ಲಿ ಕೂತಾರೆ. ಬಿಸಿಲು ಕಾಯಿಸ್ಕೊಳ್ಳೋಣ ಅಂದ್ರೆ ಟೆರೆಸಿಗೆ ಹೋಗಮ್ಮ. ಟೆರೆಸಿಗೆ ಹೋದ್ರೆ ಎಂತ ಬಿಸಿಲು ಬರೋದು ಗೊತ್ತಾ? ಕಾಲು ನೋವಾಗೈತಾ? ಎತ್ಕೊಂಡು ಹೋಗ್ಲಾ? ಗಾನು ಎತ್ಕೊಂಡು ಹೋಗ್ತಾಳೆ ಗೈಸ್. ನಮ್ ಗಾನವಿನೀಗ ಕಾಲೇಜಿಗೆ ರೆಡಿ ಆಗೋಳೆ. ಗಾನೋ ಈಗತ್ಲ ಹೊರಡ್ಬಿಡು ಇವಾಗ್ಲೇ. ಕರೆಕ್ಟಾಗಿ 9:30 ತಲುಪ್ತೀಯ. ಅಲ್ಲೋ ನಿನ್ ಕಿವಿ ಸೋಪ್ ಹಂಗೆ ಐತಾ? ಗೈಸ್ ಏನ್ ಮಾಡೋದು, ಕೆಲ್ಸಗಳಿರ್ತಾವಲ್ಲ, ಅದಕ್ಕೆ ಬೇಗ ಹಂಗೆ ಬರ್ಬೇಕಾಗುತ್ತೆ. ಅದು ಅವಶ್ಯಕತೆ ಹಂಗೆ ಆಗ್ಬಿಡುತ್ತೆ. ಪೈಸೆ ಕೆಲಸ ಮಾಡಲ್ಲ ಇಬ್ರು ಅಷ್ಟೇ. ಕಳ್ರೆ ಅಂದ್ರೆ ಏನಾರ ಹೇಳ್ದಾಗ ಮಾತ್ರ ಮಾಡೋದ. ಯಾರು ಅಲ್ಲ, ನಾನುವೆ ಅಷ್ಟೇ, ಗಾನು ಅಷ್ಟೇ. ಹೌದಾಗಾನು ನಿಜ ಹೇಳು. ನೀವು ದೊಡ್ಡಮ್ಮ ಏನ್ ಹೇಳುತ್ತೆ ಅದಕ್ಕೆಲ್ಲ ಹ್ಞೂ. ನೆನ್ನೆ ಗಾಡಿ ಹೆಂಗ್ ಓಡಿಸಿದ್ಲು ಗೊತ್ತಾ? ದುಬುಕ್ ಅಂತ ನಿಲ್ಸೋಣಂಗೆ. ಅಷ್ಟೇ ತಾನೇ ಅದು ಓಡಿಸ್ತಾರೆ. ದೂಕಾಡ್ತಾಳೆ ಕಣಮ್ಮ. ದೂಕಾಡ್ತಾಳೆ ಅವಳೆ. ಯೂಟರ್ನ್ ಎಲ್ಲ ಹೊಡ್ಕೊತಾಳೆ. ಇನ್ಮೇಲಿಂದ ಇಲ್ಲಿ ಕೆಳಗಡೆ ಎಲ್ಲ ಚಾಪೆ ಹಾಸ್ಕೊಂಡು ಕೂರಕ್ ಆಗಲ್ಲ. ಇಲ್ಲೆಲ್ಲ ಫುಲ್ ಹಿಂಗ್ ಆಯಿಲ್ ಎಲ್ಲ ಚೆಲ್ಲೈತಲ್ಲ ಗೈಸ್. ನೀರ್ ಬೇರೆ ತುಂಬಿಸ್ಕೊಂಡ್ ಬರ್ಬೇಕು. ನಮ್ಮ ಮನೇಲಿ ಅಕ್ವಾಗಾರ್ಡ್ ಚೆನ್ನಾಗೈತೆ, ಆದ್ರೆ ಅಕ್ವಾಗಾರ್ಡ್ ಅಲ್ಲಿ ಇದು ಸ್ವಿಚ್ ಆನ್ ಮಾಡ್ತೀವಲ್ಲ, ಆ ಸ್ವಿಚ್ ನನ್ ಮಗನ್ ಜಾಮ್ ಆಗೈತ್ ಗುರು. ಅದಕ್ಕೆ ಈಗ ಹೋಗಿ ನೀರ್ ಬೇರೆ ಇಲ್ಲ. ನಮ್ ಗಾನವಿನ ಬಿಟ್ಟು ಕಾಲೇಜಿಗೆ ನೀರನ್ನ ತುಂಬಿಸ್ಕೊಂಡ್ ಬರೋಣ. ಇಲ್ಲಿ ಸ್ವಿಚ್ ನೋಡಿ, ಇಲ್ಲಿ ಹಿಂಗೆ ಸ್ಟಕ್ ಆಗೈತಿ. ಇದು ಫುಲ್ಲು ಇದು ಆನೆ ಆಗ್ತಿಲ್ಲ ಇದು. ಗೈಸ್ ಇವತ್ತು ನಮ್ಮಮ್ಮ ಮನೇಲಿ ಟಿಫನ್ ರೊಟ್ಟಿ ಮಾಡೋರೆ. ರೊಟ್ಟಿಗೆ ಏನ್ ಹೇಳಿ ಫೇವ್ರೇಟ್ ಸೋರೆಕಾಯಿ ಪಲ್ಯ. ಕುಂಬಳಕಾಯಿ ಪಲ್ಯನೋ ಸೋರೆಕಾಯಿ ಪಲ್ಯನೋ ಅಲ್ಲ ಕಣಮ್ಮ. ನಾವು ಮೊನ್ನೆ ಭಾನುವಾರ ಚಿಕನ್ ನೀನ್ ಮಾಡಿದ್ದಲ್ಲ, ಅವಾಗ ನಾವು ಇದ್ದಾದ್ರೂ ಮಾಡ್ಬೇಕಿತ್ತು ಕಣಮ್ಮ. ತಂದು ಇದು ಏನದು ಗ್ರಿಲ್ ಚಿಕನ್. ಗೈಸ್ ಊರಿಂದ ನಮ್ಮ ಅತ್ತೆ ಬರ್ತಿದ್ದಾರೆ. ನಮ್ಮ ಅತ್ತೆ ಜೊತೆಗೆ ನಮ್ಮ ಪಾಪು ಶಿಯಾ ಬೇಬಿನೂ ಬರ್ತೈತೆ ಗೈಸ್. ಅವ್ರನ್ನ ಕರ್ಕೊಬರಕ್ಕೀಗ ನಾನು ಈಗ ಹೋಗ್ತಾ ಇದ್ದೀನಿ. ನಾನೀಗ ಜಸ್ಟ್ ಕರೆಕ್ಟಾಗಿ ಬಂದೆ. ನೀವು ಇವಾಗಲೇ ಅಲ್ವಾ ಬಂದಿದ್ದು? ಅದೇ ಗ್ರೀನ್ ಬಸ್ಸು. ಶಿಯಾ ಕಬ್ನಲ್ಲ ಬೇಡ. ಗೈಸ್ ನಮ್ ಶಿಯಾ ಗಾನು ಅಕ್ಕ ಹುಡುಕ್ತಾಳೆ. ಎಲ್ಲಿ ಗಾನು ಅಕ್ಕ? ಇಲ್ಲಿ ಆ ಕಬೋರ್ಡ್ ಒಳಗಡೆ ಇದೆ. ಕಬೋರ್ಡ್ ಒಳಗಡೆ ಐತೆಗಿ. ಹೋಗಿ ಕಬೋರ್ಡ್ ತೆಗಿ. ಅಲ್ಲೈತೆ. ನಿಧಾನ ಬಿದ್ದಿದ್ಯಾ? ಐ ಏನೋ ಅಲ್ಲಿ ಏನೋ ಇದು ಬೇಕಾ? ಇದಾ ತಗ. ಅಲ್ಲೇ ಐತೆ ಗಾನೋಕ್ಕ, ಅಲ್ಲೇ ಐತೆ. ತೆಗಿಲ್ಲ ಬಾ, ತೆಗಿತೀನಿ ಬಾ. ತಕ್ಕಳ ಗೊತ್ತಾ ನಿಂಗೆ? ಇದಾ 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 ಯಾವ್ದು ಬೇಕು ಕೇಳು. ಇದಾ 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 ಕಾರ್ ಕೇಳ್ತೈತೆ. ತಗ ಬೇಕಾ? ತಗ. ಹೆಸರೇನು? ಅತ್ತೆ ಹೆಸರೇನು? ಅತ್ತೆ ಹೆಸರೇನು? ಹೇಳು. ಮುತ್ತು ಕೊಡು. ನಂಗೆ ಮುತ್ತು ಕೊಡು. ಕೊಡು ಮಾಮ, ಕೊಡು ಬೇಗ. ಬಾ ಹೋಗೋಣ ಗೈಸ್. ಇವಾಗ ಸ್ವಲ್ಪ ಬ್ಯಾಂಕ್ ಕಡೆಗೆ ಈಗ ಹೋಗ್ತಿದೀವಿ. ಬ್ಯಾಂಕಲ್ಲಿ ಸ್ವಲ್ಪ ಏನೋ ಕೆಲಸ ಐತೆ. ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬಾಯ್ ಮಾಡ ಅತ್ತೆಗೆ. ಇದನ್ನು ಚೆನ್ನಾಗಿ ಹೇಳು. ಪಪ್ಪ ಅಮ್ಮಂಗೆ ಬಾಯ್ ಮಾಡಿ. ಈಗ ಪಪ್ಪ ಅಮ್ಮಂಗೆ ಬಾಯ್ ಮಾಡು.
ಕಲಿಯಂಗ್ರಿ ಹಣ್ಣು ಇವಾಗ ಅಪ್ಪ ತಗೊಂಡೋಗಿದ್ರಲ್ಲ ಅಷ್ಟು ಚೆನ್ನಾಗಿರ್ಲಿಲ್ಲ. ಬನ್ನಿ ಈಗ ನೀವೇ ಚೆನ್ನಾಗಿರೋದು ಕೊಟ್ಟು ಬನ್ನಿ. ಚೆನ್ನಾಗೈತಾ? ಇದೇನು ಸಿಪ್ಪೆ ಅಲ್ಲ ಹಂಗಾಗೈತದು. 4 kg. ಸರಿ ಅಪ್ಪಂಗೆ ಹೇಳ್ತೀನಿ, ಸಂಜೆ ಬರ್ತಾರೆ ತಾಳಿ ಕೊಡ್ತಾರೆ. ಸೊ ಗುನ್ನ ಯಾಕೆ ಹಾಕಿಸ್ತೆ? ಇದು ಆ್ಯಕ್ಚುಲಿ ಮಳಲಿಗೆ. ಸೊ ಸರಿ 4 kg ಇತ್ತು. ಸೊ ಅದ್ರೆ ಗುನ್ನ ಹಾಕ್ಬಿಟ್ರು. ಅಂದ್ರೆ ಹೇಳ್ದೆ ತಾಳ್ ನಿಂಗೆ ತೋರಿಸ್ತೀನಿ ತಂದ್ಬಿಟ್ಟು ಗುನ್ನ ಹಾಕಿದ್ರು. ಗೈಸ್ ಆ್ಯಕ್ಚುಲಿ ಇಲ್ಲಿ ನಮ್ಮ ಅಪ್ಪ ನೋಡಿ ಇಲ್ಲಿ ಆ್ಯಕ್ಟಿವ್ ಆಗಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಸವ್ರೆ. ಏನಂದರೆ ಇಲ್ಲಿ ಹ್ಯಾಂಡಲ್ ಬಾರ್ ಹತ್ರ ಹಿಂಗೆ ಕ್ರೋಮ್ ಫಿನಿಶಿಂಗ್ ಮಾಡ್ಸವ್ರೆ. ಆದರೆ ಇದರಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್, ನೋಡೋಕೆ ಚೆನ್ನಾಗೈತೆ ಬಟ್ ಹಿಂಗೆ ಎಕ್ಸಿಲೇಟ್ರ್ ಕೊಟ್ಟಾಗ ನೋಡಿ, ಎಕ್ಸಿಲೇಟ್ರ್ ಲಾಕು, ಕ್ರೂಸ್ ಕಂಟ್ರೋಲು. ಗಾಡಿ ಓಡಿಸಿರ್ಬೇಕಾರೆ ಪಾಪ ಫೋನ್ಗಿನ್ ಬಂತು ಅಂತ ಅದೇ ಹಂಗ್ ಮಾಡ್ಬೇಕು. ಅದೇ ಥ್ರೆಡ್ ಲೂಸ್ ಮಾಡಿದ್ರು ಆಗುತ್ತೆ. ಅದೇ ಹಂಗ್ ಮಾಡ್ಬೇಕತ್ವ. ಶಿಯಾ ಕಲಿಂಗ್ರಿ ತಗೊಂಡ್ರಾ? ಆ ಗುನ್ನ ಹಾಕೈತೆ. ಸರಿ ಬಾಯ್ ಐತೆ. ನೀನು ಹೋಗತ್ಲಾಗಿ ಆಯ್ತು ಸಮಾಧಾನ ಸುಂದರ. ಹಂಗೆ ಅವಳು ಲೂಜು, ಸ್ವಲ್ಪ ಲೂಜು. ಶಿಯಾ ನನಗೆ ಪಪ್ಪಿ ಕೊಡು, ನನಗೆ ಮುಸ್ಲಿಂ ಮಾಡ್ಕೊಳ್ಳೋದು. ನಾನು ಹಂಗೆ ಸರಿ ಬಾಯ್. ನೆನ್ನೆಲೆಲ್ಲ ಪೂರ್ತಿ ಫುಲ್ಲು ಗುಡ್ಸಿದ್ದೆ, ಕ್ಲೀನ್ ಮಾಡಿದ್ದೆ ಗುರು. ಆದ್ರೂ ನೋಡಿ ಇಲ್ಲಿ ಎಲೆ ಎಲ್ಲ ಎಷ್ಟು ಉದ್ರಿದೆ. ಅದ್ಯಾಕ ನಗಾಡ್ತಿದ್ಯಲ್ಲ? ವ್ಯೂವರ್ಸ್ಗೂ ಗೊತ್ತು, ತಮಾಷೆಗೆ ಗೈಸ್ ನೋಡಿ ಇಲ್ಲೆಲ್ಲ ಆಯಿಲ್ ಎಲ್ಲ ಚೆಲ್ಲೈತಮ್ಮ. ಚೇರ್ ಹಾಕ ಸ್ವಲ್ಪ ಕುತ್ಕೊಳ್ಳೋಣ. ಯಾಕೋ ಪ್ರಕೃತಿ ಜೊತೆ 2 ದಿನ ಕೂತಿಲ್ಲ ನಾವು, ಗೊತ್ತಾ? ಅದಕ್ಕೆ ನಿನಗೆ ಒಂಥರ ಹುಷಾರಿಲ್ದಂಗಾಯ್ತು. ಚಾಪೆ ಸ್ವಲ್ಪ ತಾಗ್ಲಿ, ಪಕೋಡಾದ್ರೂ ಮಾಡ್ಸೋಣ. ಗೈಸ್ ಆ್ಯಕ್ಚುಲಿ ಇವಾಗ ಜಾಸ್ತಿ ಇದು ಸನ್ಸೆಟ್ ಏನೂ ಇಲ್ಲ ಗುರು. ಅಂದರೆ ಆ ಸೂರ್ಯನ ಕಿರಣನೂ ಏನೂ ಬಂದಿಲ್ಲ ನೋಡಿ. ಇಲ್ಲಿ ಒಂಥರ ಫುಲ್ಲು ಮೋಡ ಥರ ಆಗೈತೆ. ಅದಕ್ಕೆ ನನಗೂ ಒಂಥರ ಈ ಡಿಮೋಟಿವೇಶನ್ ಥರ ಫೀಲ್ ಆಗ್ತೈತೆ ಯಾಕೋ ಇವತ್ತು. ಆ್ಯಕ್ಚುಲಿ ಇವತ್ತು ನಮ್ಮ ಅಮ್ಮನ ಫೋನಿಂದು ಸಿಮ್ ಐತಲ್ಲ, ಅದು ನನ್ನ ಮಗಂದು ಇದಾಗ್ಬಿಟ್ಟೈತೆ ಗುರು. ಅಂದರೆ ಏನಾಗ್ಬಿಟ್ಟೈತೆ, ಡೆಡ್ ಆಗೈತೆ ಫುಲ್ಲು. ಸಿಮ್ಮೆ ಈಗ ವರ್ಕೇ ಆಗ್ತಿಲ್ಲ. ಎಮರ್ಜೆನ್ಸಿ ಕಾಲ್ ಓನ್ಲಿ ಅಂತ ತೋರಿಸೈತೆ. ಮಧ್ಯಾಹ್ನ ಹಂಗೆ ಏರ್ಟೆಲ್ ಆಫೀಸ್ ಕಡೆ ಹೋಗಿದ್ದೆ, ಅದು ತೋರಿಸ್ಕೊಬರೋಕ್ಕೆ. ಆಮೇಲೆ ಅವ್ರು ಹೇಳೋರು ಡೆಡ್ ಆಗೈತೆ ಸರ್, ಹೊಸ ತಗೋಬೇಕು ಅಂತ. ಹೊಸ ತಗೊಳ್ಳೋಕ್ಕೆ ಇದು ಈ ಸಿಮ್ಮಿಂದು ID, ಯಾರ್ದು ಓನರ್ ID ಏನಿದೆ ಅವರೇ ಹೋಗಿ ಸಿಮ್ಮನ್ನು ತಗೋಬೇಕಂತೆ. ಅಮ್ಮಂಗಾರು ಯಾವತ್ತು ಹೋಗ್ತೀಯ? ನಾಳೆ ಹೋಗ್ತೀವಿ, 1 ವಾರ ಆಯ್ತದ. ಬಿಡಮ್ಮ, ಅವೆಲ್ಲ ಜಾಸ್ತಿ ನೆಗೆಟಿವ್ ಬಗ್ಗೆ ಯೋಚನೆ ಮಾಡಬೇಡ ಗೈಸ್. ನಮ್ಮಮ್ಮ ಏನು ಗೊತ್ತಾ ಗುರು, ಬರೀ ಆಕ್ಸಿಡೆಂಟ್ ಆಗೋದು ಅಂದರೆ ಬಿಡ್ತು. ಅಲ್ಲ ನೀನು ನನಗೆ ತೋರಿಸ್ತಿರ್ತೀಯಲ್ಲ ಅವಾಗವಾಗ. ಸುಮ್ನಿರ ಅದ್ಲಿ ಸುಮಾರು ಟೈಮ್ ತೋರಿಸಿದ್ಯಾ? ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಸುಮ್ನಿರಮ್ಮ, ಅವೆಲ್ಲ ಜಾಸ್ತಿ ನೆಗೆಟಿವ್, ಅದೆಲ್ಲ ನೋಡ್ಬೇಡ ಅಂತ. ಮುಂಡೆದಂತೆಲ್ಲಮ್ಮ ಸುಮಾರು ಸಲ ತೋರಿಸಿದ್ಯಾ ಕಣಮ್ಮ. ನೋಡಿಲ್ಲ ಅವ್ನು ಹೆಂಗೆ ನುಗ್ಗಿಸ್ಕೊಂಡು ಹೋಯ್ತಾನ ಹಂಗೆ ಹಿಂಗೆ ಅಂತ. ನೀನ್ ತೋರ್ಸಿಲ್ಲ ಅನ್ಬಿಡು. ಸುಮ್ನಿರತ್ಲಾಗಿ ಒಂದ್ಸತಿ ಅಂತೆ. ನಮ್ ಗಾನವಿಗೆ ಈ ತರ ತಾಳಮ್ಮ ಬ್ಯಾಕ್ ಉಳ್ದಿದ್ದು ನಾನೇ ಕಟ್ಟೋದು ಅಂತ ಹೇಳಿಲ್ವಾ? ಹಂಗೆ ಅದು ಸುಳ್ಳೆ ತಾನೆ. ಯಾಕೆ ಸುಳ್ಳು ಹಂಗಾರೆ? ನಾನು ಕಟ್ಟಿಲ್ವಾ ನನ್ನ ಬ್ಯಾಕ್ಲಾಗ್ಸ್ಗಳು? ಅಲ್ಲ ನಿನಗೆ ಗೊತ್ತಾ ನಾನು ಟೋಟಲ್ ಎಷ್ಟು ಬ್ಯಾಕ್ಲಾಗ್ಸ್ ಇತ್ತು ಅಂತ ಸ್ಟಾರ್ಟಿಂಗ್ ಎಲ್ಲ? ನಿನಗೆ ಹೇಳಿದ್ನಾ? ಅದೆಲ್ಲ ಯಾಕೆ? ಅದೆಲ್ಲ ನಿಂಗೆ ಯಾಕೆ? ನೋಡು, ಲೇಡೀಸ್ ಏಜ್ ಕೇಳಬಾರ್ದು, ದುಡ್ಡಿಯ ಗಂಡಸರು ಸ್ಯಾಲ್ರಿ ಕೇಳ್ಬಾರ್ದು, ಹಂಗೆ ಓದೋ ಮಕ್ಳದ್ದು ಮಾರ್ಕ್ಸ್ ಏನೆಲ್ಲ ಕೇಳಬಾರ್ದು. ಏನೋ ಲಕ್ಷ ಕಟ್ಲೆ ದುಡಿತಾ ಇದ್ದೀನಿ ಅನ್ನಂಗೆ. ದುಡಿತೀನಿ ಹೋಗಮ್ಮ ಒಂದಿನ. ನಮ್ ಗಾನವಿಗೆ ಈ ತರ ಮಂಕ್ ವೆದರ್ ಇಷ್ಟ ಅಂತೆ ಅಪ್ಪ. ಗೈಸ್ ಈ ತರ ಏನೋ ಕ್ಲೌಡಿ ವೆದರ್ ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಗೈಸ್. ನಂಗಂತೂ ಸಣ್ಣ ಕಿರಣ ಎಲ್ಲ ಬೀಳ್ಬೇಕಿಲ್ಲಿ ಗೈಸ್. ಇವಾಗ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಬೇರೆ ಅಪ್ಲೋಡ್ ಮಾಡಬೇಕು. ಈಗ ಒಂದು ತಲೆಗೊಂದು ಕಾನ್ಸೆಪ್ಟ್ ಐಡಿಯಾ ಬಂದೈತೆ. ಮಾಡೋಣ ಅಮ್ಮ? ಯಾಕಡೆ ಕೂತ್ಕತೀಯ? ಇಲ್ಲೇ ಅಲ್ಲಿ ಮಾರ್ಕೆಲ್ಲ ಇತ್ಕಣಮ್ಮ. ಅದೇನೇನು ಅಕ್ಕಿದು ಒಂದೇ ಟೇಕಲ್ಲಿ ಮಾಡೋಣ. ಸರಿ ಆಯ್ತು, ಚಲೋ. ಅಮ್ಮ ಇದು ರೈಲ್ವೆ ಡಿಪಾರ್ಟ್ಮೆಂಟಿಂದ ಕಾಲ್ ಆಗೈತೆ, ಅಪ್ಲೈ ಮಾಡ್ಲಾ ಅತ್ಲಾಗೆ? ಮಾಡವಾ? ಅಲ್ವಾ, ಸೆಲೆಕ್ಟ್ ಆಯ್ತೀನಲ್ವಾ? ನೀನು ಫಸ್ಟೇ ಸೆಲೆಕ್ಟ್ ಆಗ್ತೀಯಾ?
ಅದೇಂಗೆ ಹೇಳ್ತೀಯಾ? ತಿಂದು ಪುರುಪುರು ಉಟ್ಬಿಡ್ತೀಯಲ್ಲ. ಗೈಸ್ ನಮ್ಮ ಗಾನವಿ ಬರೀ ಒಂದೇ ದಿನಕ್ಕೆ ಫಸ್ಟ್ ಗೇರಲ್ಲಿ ಗಾಡಿ ಮೂವ್ ಮಾಡೋಳೆ ಅಂದ್ಬಿಟ್ಟು ಅಹಂಕಾರ ನೋಡಿ ಗೈಸ್. ಏನ ಹಂಗಂದ್ರೆ ಗೈಸ್ ನಮ್ಮ ಅಮ್ಮಂಗೆ ಅಹಂಕಾರ ಅಂತ ಹೇಳಕ್ ಬರಲ್ಲ, ಎಷ್ಟು ತೊದಲಿಸ್ತಾರೆ ನೋಡಿ. ಇವಾಗ ಹೇಳು, ಇವತ್ತು ಪಪ್ಪನ ಕೈಲಿ ಪಕೋಡ ಮಾಡ್ಸೋಣ, ಏನು ತಪ್ಪು ನೀನೇ ಮಾಡ್ತೀಯಾ ಅಥವಾ ಏನು ಮಾಡೋಣ ಗೊತ್ತೇನಮ್ಮ? ಪಪ್ಪನ ಕೈಲಿ ಬರೀ ಒಂದು 2 ಪಕೋಡ ಮಾಡ್ಸೋಣ ಸಾಕು, ಹಾಂ? ಅಥವಾ ಕರೆಕ್ಟಾಗಿ 4 ಜನ ಇದೀವಿ, 4 ಪಕೋಡ ಮಾಡ್ಸೋಣ, ಹಾಂ? ಆಯ್ತಾ? ಅದರಲ್ಲಿ ನೀನು ತಿನ್ಬೇಕು, ಗಾನನು ತಿನ್ಬೇಕು, ನಾನು ತಿಂತೀನಿ. ಬರೀ ಈರುಳ್ಳಿ 1 ತಗೊಬರ್ಬೇಕಾ ಗೈಸ್? ಈರುಳ್ಳಿ 1 ತಗೊಬರ್ಬೇಕಂತೆ, ತಗೊಬಿಟ್ಟು ಬರೋಣ. ಗೈಸ್ ನಮ್ಮ ಅಪ್ಪ ಇಲ್ಲಿ ಬಾಂಡಿ ನೋಡಿ ಹೆಂಗಿಟ್ಟವ್ರೆ. ನೆನ್ನೆ ಇದ್ರು ಒಳಗಡೆ ಫುಲ್ ಆಯಿಲ್ ಇತ್ತಲ್ಲ, ಅದೆಲ್ಲ ಕ್ಲೀನಾಗಿ ಹೋಗ್ಲಿ ಅಂತ ನೆನ್ನೆಯಿಂದ ಹಿಂಗೆ ಉಲ್ಟಾ ಇಟ್ಟವ್ರು ಹಿಂಗೆ. ಗಾನವಿ ಗಿಡಕ್ಕೆ ನೀರು ಹಾಕಿದ್ಲ ಕೇಳು, ಬೆಳಗ್ಗೆ ಹಾಕಿದ್ಲ ಕೇಳು. ಹಾಕಿದ್ದ ಬೆಳಿಗ್ಗೆ, ಅದ್ ನೆನ್ನೆದು. ಗೈಸ್ ಹಿಂಗೆ ಕೆಲ್ಸ ಕಳ್ಳಿ ನಮ್ ಗಾನವಿ. ಬೆಳಿಗ್ಗೆ ಇಲ್ಲಿ ಬಂದು ನೋಡೇ ಇಲ್ಲ. ಅಲ್ಲ ಸುಮ್ಮನಿರು, ಏನು ಯಾರ್ ಕಸ ಹಾಕಿದ್ದ ಇವತ್ ಬೆಳಗ್ಗೆ? ಇದು ಸುಳ್ಳು. ಮನೆ ಕಸನಾ? ನಾನು ಅಳಸಿನ ಗಿಡಕ್ಕೆ ಮಾತ್ರ ನಿಂಗೆ ಹಾಕಕ್ ಹೇಳಿದೀನಿ, ಅದಕ್ಕೂ ಬೇಡ. ಅವಳು ಅದಿದ್ದು ಕಾಂಗ್ರೆಸ್ ಗಿಡಕ್ಕೆಲ್ಲ ಹಾಕ್ತಾವಳೆ. ಗೈಸ್ 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 ನಮ್ ಗಾನವಿ ಕಾಂಗ್ರೆಸ್ ಗಿಡಕ್ಕೆಲ್ಲ ನೀರ್ ಹಾಕ್ತಾವಳೆ. ತುಂಬಾ ಒಳ್ಳೆಯವಳಾಗ ತೋರ್ಸ್ಕೊಳ್ತಾವಳೆ. ನಿನ್ನೆ ಇಲ್ಲಿ ಕಸ ಗುಡ್ಸೋ ಅಂದ್ರೆ ಹಟ್ಟಿ ಕಸ ಎಲ್ಲ ಗುಡ್ಸಕ್ ಹೋಗಿದ್ವಿ. ಗೈಸ್ ನಮ್ಮ ಅಪ್ಪ ಈಗ ಸಿಗರೇಟ್ ಸೇರ್ತಿಲ್ವಲ್ಲ, ಅದಕ್ಕೆ ಈಗ ಬೀಡ ತಿಂತಾರೆ. ಬಂದ ತಕ್ಷಣ ಬೀಡ ಸ್ಮೆಲ್ ಬಂತು. ಇದು ಪಪ್ಪ ಹಂಗಾರೆ ಈಗ ಹೋಗಿ ಈರುಳ್ಳಿ ತಗೋ ಬರ್ತೀನಿ, ಹಂಗಾರೆ ಪಕೋಡ ಮಾಡಿ ಹಂಗಾರೆ ಈಗ. ಹಾಂ ಹಾಂ ನಾಳೆ ಚಿಕನ್, ಗ್ರಿಲ್ ಚಿಕನ್ 5:30-6 ಗಂಟೆ ಅಷ್ಟೊತ್ತಿಗೆ ಇಟ್ಕೋಬೇಕದು. 5:30-6 ಗಂಟೆ ಅಷ್ಟೊತ್ತಿಗ. ಗೈಸ್ ನೋಡಿ ನಾವು ಅಪ್ಪನೇ ಹೇಳ್ತವ್ರೆ ನಾಳೆ ಮಾಡೋಣ ಅಂತ. ನಾವು ಅಪ್ಪಂಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ರೌಂಡ್ ಹೋಗ್ತೀಯಾ? ಸರಿ ಆಯ್ತು. ನಮ್ಮ ಗಾನವಿ ನೋಡಿ ಇಲ್ಲಿ ರೊಟ್ಟಿ ಹೆಂಗೆ ತಿಂತವಳೆ. ಇದೇ ಪ್ಲೇಟು ಅದೇ ರೊಟ್ಟಿ ಪಲ್ಯ ಅನ್ನಂಗೆ. ಇದು ಅಮ್ಮ ಪಪ್ಪ ಇವತ್ತು ಪಕೋಡ ಏನು ಮಾಡಲ್ವಂತೆ, ಮೂಡಿಲ್ವಂತೆ ಪಕೋಡ ಮಾಡೋಕ್ಕೆ. ನಿಂಗೂ ಅದೇ ಅಲ್ವ ಖುಷಿ? ಪಲ್ಯ ಸ್ವಲ್ಪ ಇದಕ್ಕೆ ಹಾಕಿ ಬಿಸ್ಕೆಟಿಗೆ. ನಂಗೆ ಹಾಕವ ರೊಟ್ಟಿ ಅಲ್ಲ, ಬರೀ ಸ್ವಲ್ಪ ಪಲ್ಯ ಹಾಕಿ. ಗೈಸ್ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟಿಗೆ ಇದು ಇದು ಈ ಪಲ್ಯ. ರುಚಿ ಅಂತ ರುಚಿ. ರುಚಿ ಇವಾಗ ಬಿಸ್ಕೆಟ್ ಮತ್ತೆ ಪಲ್ಯ ಏನೋ ಸ್ಮೆಲ್ ಬರ್ತಿಲ್ವಾ? ಗೈಸ್ ಆ್ಯಕ್ಚುಲಿ ಲಾಸ್ಟ್ ವ್ಲಾಗಿಗೆ ನಮ್ಮ ಅಪ್ಪಂಗೆ ಸ್ವಲ್ಪ ಜನ ಕ್ವಶನ್ಸ್ಗಳನ್ನ ಕೇಳಿದ್ರಿ, ಅಥವಾ ನಮ್ಮ ಅಪ್ಪಂಗೆ ರಿಲೇಟೆಡ್ಡು ಕಮೆಂಟ್ಗಳು ನೀವು ಮಾಡಿದ್ರಿ. ಈಗ ನಮ್ಮ ಅಪ್ಪನ ಹತ್ರನೇ ಹೋಗಿ ಅದೆಲ್ಲ ಕಮೆಂಟ್ಸ್ಗಳನ್ನ ಈಗ ಓದ್ತೀನಿ ಗೈಸ್ ನಮ್ಮ ಅಪ್ಪ ಇವತ್ತು RX-ನ ಬಿಟ್ಬಿಟ್ಟು ಈಗ ಆ್ಯಕ್ಟಿವನ್ನ ಸ್ವಲ್ಪ ಈಗ ರೆಡಿ ಮಾಡ್ತಾರೆ. ಏನು ರೆಡಿ ಮಾಡ್ತಾರೆ ಅಂದರೆ ಅದೇ ಇವತ್ತು ನಾನು ತೋರಿಸಿದ್ನಲ್ಲ, ಇದು ಹ್ಯಾಂಡಲ್ ಬಾರಿಗೆ ಇದು ಕ್ರೋಮಿಂದ ಏನೋ ಫಿಟ್ ಮಾಡಿಸಿದ್ರು. ಹ್ಯಾಂಡಲ್ ಬಾರ್ ವೆಯ್ಟ್ ಅಂತ. ಹ್ಯಾಂಡಲ್ ಬಾರ್ ವೆಯ್ಟು. ಇವಾಗ ಪಾಪ ನಿಮಗೆ ಸ್ವಲ್ಪ ಜನ ಈಗ ಕಮೆಂಟ್ ಹಾಕಿದ್ದಾರೆ, ಅಂದರೆ ನಿಮಗೆ ರಿಲೇಟೆಡ್. ಅದಕ್ಕೀಗ ನಿಮ್ಮ ಮುಂದೆನೇ ಈಗ ನಾನು ಓದ್ತಿದ್ದೀನಿ. ನಿಮ್ಮ ಅಪ್ಪ ನೋಡಿದ್ರೆ ಸೇಮ್ ರಜನಿಕಾಂತ್ ಥರ ಕಾಣ್ತಾರೆ, ಕಮೆಂಟ್ ಓದು ಬ್ರೋ. ರಜನಿಕಾಂತ್ DK ಶಿವಕುಮಾರ್ ಥರ ಕಾಣ್ತಾರೆ ಅಂತಾರೆ, ಅದು ಇರ್ಬೋದು. ಮೇಂಟೆನೆನ್ಸ್ RX ವಿಡಿಯೋ ಮಾಡಿ ಅಪ್ಪ ಜೊತೆ ಅಂತ ಕಮೆಂಟ್ ಹಾಕೋರೆ. ಮಾಡೋಣ ಒಂದ್ಸರಿ. ಸರಿ, ಅಂದರೆ RX-ಗೆ ಒಂದು ಬೇಸಿಕ್ ಮೇಂಟೆನೆನ್ಸ್ ಇವಂದು ಎಷ್ಟಾಗುತ್ತೆ ಅಂತ ಅವರು ಹಂಗೆ ಕೇಳೋರು. ಹೌದಾ? ಹಂಗೆ ಕೇಳಿ. RX ಮಗನೇ ಸೈಕಲ್ ಇದ್ದಂಗೆ ಮಗನೇ, ಮೇಂಟೆನೆನ್ಸ್ ಫ್ರೀ ಅದು. ಒಂದ್ಸರಿ ರೆಡಿ ಮಾಡಿಸ್ಬಿಟ್ರೆ ನೀಟಾಗಿ ನಿಧಾನಕ್ಕೆ ಓಡಿಸಿದ್ರೆ ನಾವೇ ಬೇಕಾದ್ರೆ ಮನೆ ಒಂದು 10 ವರ್ಷ ಆರಾಮಾಗಿ ಓಡಿಸ್ಬೋದು. ಸಣ್ಣ ಪುಟ್ಟದ್ದು ಬರುತ್ತೆ. ಒಳ್ಳೆ ಗಾಡಿ RX. ನಿಮ್ಮ ಅಪ್ಪ ಕ್ರೇಜಿ. ನಿಮ್ಮ ಮನೆಯಲ್ಲಿರುವ ಬೈಕನ್ನು ಯಾವಾಗ ತಗೊಂಡ್ರಿ ಮತ್ತು ಅದಕ್ಕೆ ಎಷ್ಟು ಕೊಟ್ರಿ ಹೇಳಿ. ಅದು RX-ಗ ಅವ್ರು ಯಾವ ಬೈಕು ಅಂತ ಮೆನ್ಷನ್ ಮಾಡಿಲ್ಲ. ಈಗ ಸದ್ಯಕ್ಕೆ ನಮ್ಮ ಬ್ಲಾಗಲ್ಲಿ ಈಗ ಬರೀ ಟ್ರೆಂಡ್ ಇರೋದೇ RX ಬೈಕು. RX ನಾನು 1998ರಲ್ಲಿ ತಗೊಂಡಿದ್ದು ಮೊದಲನೇ ಗಾಡಿ ನಾನು ತಗೊಂಡಿದ್ದು. RX ಫಸ್ಟ್ ಪ್ರಪ್ರಥಮ ಗಾಡಿ 19,500 ತಗೊಂಡಿದ್ದೆ. ಭಗತ್ ಅಂತ ಅವ್ರ ಕೈಯಿಂದ ತಗೊಂಡಿದ್ದೆ. 19,500ಕ್ಕೆ. ಕಿರಣ್ ಅನ್ನೋರು ಲಾಸ್ಟ್ ವ್ಲಾಗಿಗೆ ಕಮೆಂಟ್ ಹಾಕಿದ್ರು, ಏನಂತಂದರೆ ಬ್ರೋ ನಿಮ್ಮ ಅಪ್ಪ ಬೀದರ್ ಕಡೆ ಏನಾದ್ರು ಬಂದಿದ್ರಾ,
ಒಂದ್ಸಲ ಅದನ್ನ ಕೇಳಿ ಅಂತ ಹೇಳಿದ್ರು. ಬೀದರ್ ಕಡೆ ಯಾವ ಥರ ಹೋಗಿ ಬೀದರ್ ಕಡೆ ಹೋಗಿಲ್ಲ ಮನೆ, ಕೊಪ್ಪಳದಲ್ಲಿ ಹೋಗಿದ್ದೀನಿ. ಕೊಪ್ಪಳ ಹತ್ರ ಕುಕ್ನೂರ್ ಅಂತ, ಹೊಸಪೇಟೆಯಿಂದ ಮುಂದೆ ಅಲ್ಲೋಗಿ ಗ್ರಾನೈಟ್ ವರ್ಕ್ ಮಾಡಿದ್ದೀನಿ. ಬ್ರದರ್, ನಿಮ್ಮ ಫಾದರ್ಗೆ ಆಲ್ ಟೈಮ್ ಫೇವ್ರೆಟ್ ಬೈಕ್ ಯಾವುದು? ನಿಮ್ಮ ಹತ್ರ ಇರೋದು ಬಿಟ್ಟು ಲೈಕ್ ಆ ಬೈಕ್ ತಗೋಬೇಕು ಅಂತ ಇಷ್ಟ ಇದ್ರೂ ತಗೊಳಕ್ಕೆ ಆಗಲಿಲ್ಲ ಅನ್ನೋದು? ರೋಡ್ ಕಿಂಗ್ ಮನೆ, ರೋಡ್ ಕಿಂಗ್ ಅದು ಲೈಕ್, ನನಗೆ ತುಂಬ ಲೈಕ್. ಹೌದಾ? ಅರೆ ಅದನ್ನ ತಗೊಳಕ್ಕಾಗಿಲ್ಲ ಅಂದರೆ ನಿಲ್ಸಕ್ಕೆ ಜಾಗ ಇಲ್ಲ. ಆ್ಯಕ್ಚುಲಿ ಗೈಸ್ ನಮ್ಮ ಹತ್ರ SD ಇತ್ತು, ಬಟ್ ರೋಡ್ ಕಿಂಗ್ ಅಲ್ಲ, ಕ್ಲಾಸಿಕ್ ಅಂತ ಒಂದಿತ್ತು. ಬಟ್ ನಿಲ್ಸ್ಕೊಳಕ್ಕೆ ಜಾಗ ಇರಲಿಲ್ಲ ಅಂತ ಅದು ಕೊಟ್ಟರು ನಮ್ಮ ಅಪ್ಪ. ಗೈಸ್ ಇಷ್ಟ ಆಗಿತ್ತು ನಮ್ಮ ಅಪ್ಪಂಗೆ ಕಮೆಂಟ್ಸ್ಗಳು. ಈಗ 1-2-3 ಮೋಸ್ಟ್ಲಿ ನಮ್ಮ ಅಮ್ಮಂಗೂ ಕಮೆಂಟ್ಸ್ಗಳು ಬಂದಿದೆ ಅನಿಸುತ್ತೆ. ಈಗ ನಾವು ಅಮ್ಮನ ಜೊತೆ ಹೋಗಿ ಕಮೆಂಟ್ಸ್ಗಳನ್ನ ಈಗ ಓದೋಣ. ಚಲೋ ಗೈಸ್ ನಮ್ಮಮ್ಮ ಇವಾಗ ರಾತ್ರಿಗ ಊಟಕ್ಕೆ ಪಲಾವ್ ಮಾಡ್ತವ್ರೆ. ಅಮ್ಮ ನಿಂಗೊಬ್ರು ಕ್ವಶನ್ ಹಾಕೋರೆ, ನೀನು ಅದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಕಮೆಂಟ್ ಹಾಕೋರು. ನೀನು ಕ್ವಶನ್ ಅಲ್ಲ ಕಮೆಂಟು. ನೀವಮ್ಮ ಯಾಕೆ ಯಾವಾಗಲೂ ಜ್ವರ ಬಂದಂಗೆ ಇರ್ತಾರೆ? ನನಗೆ ತುಂಬ ಕೋಲ್ಡ್ ಆದರೆ ತಲೆನೋವು ಬಂದ್ಬಿಡುತ್ತೆ, ಹೆವಿ ತಲೆನೋವು. ಹಾಗಾಗಿ ತಲೆಗೆ ಟೊಪ್ಪಿ ಸ್ವೆಟರ್ ಇರಲೇಬೇಕು. ಗೈಸ್ ನಮ್ಮ ಗಾನವಿಲಿ TV ನೋಡ್ಕೊಂಡು ಕೂತೋಳೆ. ಗಾನ ನಿಂಗೆ 1-2 ಕಮೆಂಟ್ಗಳು ಬಂದೈತೆ, ನೀನು ಅದಕ್ಕೀಗ ಉತ್ತರ ಕೊಡಬೇಕು, ಆಯಿತಾ? ಬ್ರೋ, ನೀವು ಗಾನವಿಗೆ ಯಾಕೆ ಆ ಥರ ಮಾಡುತ್ತೀರಾ? ಯಾವ ಥರ? ಅದೇ ಯಾವ ಥರ ನೀನು ಹೇಳು, ಅವ್ರು ಏನು ಹೇಳಿಲ್ಲ, ನೀನು ಹೇಳು. ಯಾಕೆ ಆ ಥರ ಮಾಡ್ತೀರ ಅಂತ. ನಮ್ಮಣ್ಣ ಏನು ಮಾಡಲ್ಲ ಗೈಸ್. ಬ್ರೋ, ಕಮೆಂಟ್ಸ್ನ ಗಾನವಿ ಹತ್ರ ರಿಪ್ಲೈ ಮಾಡಿಸಿ. ಅವ್ರ ಹೆಸರು ಮಯೂರ್ ಅಂತ, ಮಯೂರ್ ಗೌಡ ಅಂತ. ಏನಾದ್ರು ಹೇಳು ಅವ್ರಿಗೆ, ಏನಾರು ಹೇಳು. ಇನ್ಮೇಲಿಂದ ರಿಪ್ಲೈ ಮಾಡ್ತೀನಿ. ಹಂಗಲ್ಲ ಕಣವ. ಹಾಯ್ ಮಯೂರ್ ಅವರೇ, ಹಾಯ್ ನಮಸ್ಕಾರ. ಹೆಸರೇನು? ಮಯೂರ್. ಮಯೂರ್ ಅವರೇ ಹಾಯ್. ನಿಮ್ಮ ತಂಗಿ ಗಾನವಿ ಯಾಕೆ ಕೊಂಗ್ ನಂಗೆ ಆಡ್ತಾಳೆ? ಮೊದಲೇ ಯಾರಣ್ಣ, ಯಾರ ನಿಮ್ಮ ಗಾನವಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಏನಕ್ಕೆ ಕಪಿ ಥರ ಆಡ್ತಾಳೆ? ಮೊದಲೇ ಯಾರು ತಂಗಿ ಗಾಯ್ಸ್? ಅಯ್ಯೋ, ನಿಮ್ಮ ಗಾನವಿಗೆ ಏನು ಅನ್ಸಲ್ವಾ? ಯಾವಾಗಲೂ ಜಂಪ್ ಮಾಡ್ತಾಳೆ. ಅದು ಚಿಕ್ಕ ವಯಸ್ಸಿಂದ ಹಂಗೆ ಆಡ್ಕೊ ಬಂದಿದ್ದೀನಿ ಗಾಯ್ಸ್. ಈಗ 3 ಕಮೆಂಟ್ ಹೇಳಿದ್ದು ಯಾರೂ ಹಾಕಿಲ್ಲ, ನಾನೇ ಹೇಳಿದ್ದು. ಇಲ್ಲ ನಿಜ ಗೈಸ್. ಹಂಗಂತ ಜೊತೆಗೆ ನಮ್ಮ ಅಪ್ಪಂಗೆ ಇನ್ನೊಂದು ಕಮೆಂಟ್ ಹಾಕಿದ್ರಿ. ಏನಂತ ಗೊತ್ತಾ ಪಾಪ? ನಿಮ್ಮ ಅಪ್ಪಂಗೆ ಮೆಕ್ಯಾನಿಕ್ ಬರುತ್ತಾ ಅಂತ ಹಾಕಿದ್ರು. ಮಗನೇ ಬರುತ್ತೆ ಅಂದರೆ ಬೇಸಿಕ್ ಸ್ವಲ್ಪ ಮಾಡ್ತೀನಿ. ಬೇಸಿಕ್ಸ್ ನಾನು ಹೆಚ್ಚು ಕಮ್ಮಿ ನಮ್ಮ ಫ್ರೆಂಡ್ ಹತ್ರ ಸುಮ್ಮನೆ ಹೋಗುವೆ. ಈಗ ಒಂದು 30-32 ವರ್ಷದಲ್ಲಿ ಸುಮ್ಮನೆ ಅಂದರೆ ಅವ್ರ ಗ್ಯಾರೇಜ್ ಇತ್ತು, ಸುಮ್ಮನೆ ಅಲ್ಲಿ ಹೋಗಿ ಕುತ್ಕೊತಿದ್ರಿ, ಕೆಲಸ ಅದು ಇದು ಸಣ್ಣ ಪುಟ್ಟದ್ದು ಮಾಡ್ತಿದ್ವಿ. ಮಗನೇ ಹಂಗಾಗಿ ಸ್ವಲ್ಪ ಬೇಸಿಕ್ ಗೊತ್ತು. 32 ಜಾಸ್ತಿನೇ ಆಯಿತು. ಹೌದಾ? ಕಮ್ಮಿ 35 ವರ್ಷ ಅನ್ಕೋ. ಗೈಸ್, ವೆಜ್ ಬಿರಿಯಾನಿ ರೆಡಿ ಆಗೈತೆ ನಮ್ಮ ಮನೇಲಿ. ಈ ವೆಜ್ ಬಿರಿಯಾನಿ ಮಾಡಿದ್ರೆ ನಮ್ಗೆ ಹಿಂಗೆ ಕಾಣ್ತೈತಮ್ಮ. ಗೈಸ್, ನಮ್ಮ ಗಾನವಿ ಈಗ ಊಟ ಮಾಡಕ್ಕೆ ಈಗ ಹೊರಗಡೆ ಹೋಗೋಣ ಅಂತ ಹೇಳಿದ್ಲ, ಅದಕ್ಕೀಗ ಸ್ವೆಟರ್ ಎಲ್ಲ ಹಾಕತ್ತವಳೆ. ಹೊರಗಡೆ ಸ್ವಲ್ಪ ಚಳಿನಾ. ಗೈಸ್, ಪಲಾವ್ಗೆ ಆ್ಯಕ್ಚುಲಿ ಹಿಂಗೆ ಮೊಸರು ಗೊಜ್ಜು ಇದ್ರೇ ಚಂದಾಗಿರೋದ್ರೆ. ನಮ್ಮ ಗಾನವಿ ನೋಡಿ ಒಳ್ಳೆ ಪ್ಲೇನ್ ಮೊಸರು ಹಾಕೊಂಡವಳೆ. ಹಿಂಗೆ ರಾತ್ರಿ ಹೊತ್ತು ಹಿಂಗೆ ಪಲಾವ್ ತಿನ್ನೋಕ್ಕೂ ಚಂದ. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡೋಣ. ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗೈತೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡಿ ಗೈಸ್. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.